ಶ್ರೀ ಕಿರಣ್ ಕುಮಾರ್ ಗುರೂಜಿ ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದು ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ರು ಗುರೂಜಿ. ರಾಹು ಕೇತು ಗುರೂಜಿ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮಾತು ಇಂದು ನಿಜವಾಗಿದೆ. ಪ್ರಜ್ವಲ್, ನಟ ದರ್ಶನ್ ಪ್ರಕರಣಗಳಿಂದ ಇಡೀ ಜಗತ್ತೇ ದಕ್ಷಿಣ ಭಾರತ ತಿರುಗಿ ನೋಡುವಂತೆ ಆಗಿತ್ತು. ಗುರೂಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಾ ಇರುವುದೇ ಒಂದು ದೊಡ್ಡ ಅಚ್ಚರಿ. ಮೋದಿಜಿ ಅವರ 5 ವರ್ಷ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಮೋದಿಯ ರಾಜಕೀಯ ಗುಟ್ಟು ಬಿಚ್ಚಿಟ್ಟಿದ್ದಾರೆ ಕಿರಣ್ ಕುಮಾರ್ ಗುರೂಜಿ. ಐದು ವರ್ಷ ಸರ್ಕಾರದ ಬಗ್ಗೆ ಮತ್ತೊಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ರಾಹು ಕೇತು ಗುರೂಜಿ ಅಂತಲೇ ಫೇಮಸ್ ಕಿರಣ್ ಕುಮಾರ್ ಗುರೂಜಿ. ಹೆಸರಿನ ದಕ್ಷಿಣ ಭಾರತಕ್ಕೆ ಕಾದಿದೆ ಗಂಡಾಂತರ. ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆಗೆ ತಿರುಗಿ ನೋಡುತ್ತೆ. ಬೇಡ ಬೇಡ ಅಂದ್ರೂ ಗಂಡಾಂತರ ಹುಡ್ಕೊಂಡು ಬರುತ್ತೆ. ಇದು ಪರಮೇಶ್ವರ ನಾಣೆಗೂ ಸತ್ಯ ಸತ್ಯ ಸತ್ಯ. ಹೀಗೆ ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಘೋಷಿಸಿದ್ದ ಶ್ರೀ ಕಿರಣ್ ಕುಮಾರ್ ಗುರೂಜಿ ಅವರ ಮಾತು ಇಂದು ನಿಜವಾಗಿದೆ. ಇಂದು ನಟ ದರ್ಶನ್ ಪ್ರಕರಣ ಇಡೀ ಜಗತ್ತೇ ದಕ್ಷಿಣ ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಮೇ ಜೂನ್ ತಿಂಗಳಲ್ಲಿ ದಕ್ಷಿಣ ಭಾರತಕ್ಕೆ ಕಾದಿದೆ ಸಂಕಷ್ಟ ಅಂತ ಹೇಳಿದ್ರು ಗುರೂಜಿ. ಇದೇ ಮೇ ಜೂನ್ ತಿಂಗಳಲ್ಲಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್, ವಾಲ್ಮೀಕಿ ಹಗರಣ, 9 ಕನ್ನಡ ಚಾರಣಿಗಳ ದುರ್ಮರಣ ಆಗಿರಬಹುದು, ಶಿವಾನಂದ ಸ್ವಾಮೀಜಿ ಅವರ ಹತ್ಯೆ, ಒಂದರ ಮೇಲೊಂದು ವಿಚ್ಛೇದನ ಪ್ರಕರಣ, ಇವತ್ತಿನ ಅತಿ ದೊಡ್ಡ ಪ್ರಕರಣ ಅದು ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು. ಹೀಗೆ ಸಾಲು ಸಾಲು ಕರ್ನಾಟಕ ದುರಂತ ಕಾಣ್ತಾ ಇದೆ. ಹೀಗೆ ಗುರೂಜಿ ಅವರ ಪ್ರತಿಯೊಂದು ಮಾತು ನಿಜ ಆಗ್ತಿರುವುದೇ ದೊಡ್ಡ ಅಚ್ಚರಿಗೆ ಕಾರಣವಾಗಿದೆ. ಇವರು ಮೋದಿಜಿ ಅವರ 5 ವರ್ಷ ಸರ್ಕಾರದ ಬಗ್ಗೆ ಏನಂತ ಹೇಳಿದ್ದಾರೆ ಕೇಳ್ಕೊಂಡು ಬರೋಣ ಬನ್ನಿ. ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಎಲ್ಲ ನಮ್ಮ ಭಾರತೀಯರಿಗೆ ನಾನು ಶುಭ ಹಾರೈಕೆ ಮಾಡ್ತೀನಿ. ಏಕೆಂದರೆ ನಮಗೊಬ್ಬರು ಸ್ಟೇಬಲ್ ಆಗಿರುವಂತಹ, ಡೈನಮಿಕ್ ಆಗಿರುವಂತಹ, ಪವರ್ಫುಲ್ ಆಗಿರುವಂತಹ ಒಬ್ಬರು ಪ್ರಧಾನಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಸೊ ಈ ವರ್ಷ ಹೊಸದಾಗಿ ಅವ್ರನ್ನ ಆಯ್ಕೆ ಮಾಡೋದಕ್ಕೆ ಎಲ್ಲ ಒಂದು ಭಾರತೀಯರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಇನ್ನು ಚರ್ಚೆ ಆಗ್ತಾ ಇರೋದಪ್ಪ ವಿಷಯವೇನೆಂದರೆ ಇವರು 5 ವರ್ಷ ಕಂಟಿನ್ಯೂ ಮಾಡ್ತಾರೋ ಇಲ್ಲೋ ಅಂತ ಚರ್ಚೆ ಮಾಡ್ತಾರೆ. ಇದಕ್ಕೆ ಒಂದನೇ ಆಸ್ಪೆಕ್ಟ್ ಅವ್ರದ್ದು ಏಜ್ ಅಂತ ಕನ್ಸಿಡರ್ ಆಗುತ್ತೆ. ಎರಡನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಅದು ಮುಹೂರ್ತ ವಿಭಾಗದಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಅಂತ ಕನ್ಸಿಡರ್ ಆಗುತ್ತೆ. ಸೊ ಮೂರನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಮಿತ್ರ ಪಕ್ಷಗಳು ಎಷ್ಟು ದಿನಗಳು ಅವರೊಟ್ಟಿಗಿರ್ತವೆ ಅನ್ನೋ 3 ಆಸ್ಪೆಕ್ಟು ಇಲ್ಲಿ ಕನ್ಸಿಡರ್ ಆಗುತ್ತೆ. ಇವೆಲ್ಲ 3 ಆಸ್ಪೆಕ್ಟನ್ನು ನಾವು ಅವರು ತಗೊಂಡಂತಹ ಪ್ರಮಾಣ ವಚನ ದಿನದಂದು ನಾವು ಒಂದು ಜಾತಕ ಹಾಕಿದಾಗ ಅದ್ರ ಪ್ರಕಾರ ಏನಾಗುತ್ತೆ ಅಂತ ನಾವು ನೋಡೋಣ. ಇಲ್ಲಿ ಗ್ರಹಗತಿಗಳ ಪ್ರಿಡಿಕ್ಷನ್ ಮಾಡಲ್ಲ, ಕೇವಲ ಎಂಡ್ ರಿಸಲ್ಟ್ ಮಾತ್ರ ಹೇಳ್ತೀನಿ. ಯಾವಾಗ ಇವರು ಮೈ ಶಪತ್ ಲೇತಾ ಹೂँ ಅಂತ ಹೇಳ್ತಾರಲ್ಲ ಅಲ್ಲಿಗೆ ಬಂತು ನಮಗೆ ಅಕ್ಯುರೇಟ್ ಟೈಮಿಂಗು. ಸೊ ಅದು ಬಂದ್ಬಿಟ್ಟು 7/24 7/26 ಮಧ್ಯದಲ್ಲಿ ನಮ್ಗೆ ಸಿಗುವಂಥ ಟೈಮ್ ಲೈನು. ಏಕೆಂದರೆ ಅವರು 8ನೇ ತಾರೀಕಿಗೆ ಮಾಡ್ತೀನಿ ಅಂದರು, ಪೋಸ್ಟ್ಪೋನ್ ಆಯಿತು. 9 ತಾರೀಕಿಗೆ ಮಾಡ್ತಾರೆ, ಪೋಸ್ಟ್ಪೋನ್ ಆಯಿತು. 10ನೇ ತಾರೀಕಿಗೆ 7 ಗಂಟೆ ಹೊಡೆದು 15 ನಿಮಿಷ ಮಾಡ್ತೀನಿ ಅಂತ ಹೇಳಿದರು. ನನ್ನ ಅಂದಾಜಿತ್ತು ಒಂದು 10-15 ಅಂದರೆ ಒಂದು 5 ನಿಮಿಷ ಮುಂದೇನೋ ಹಿಂದೇನೋ ಏನೋ ಆಗ್ಬೋದು. ಕಾದು ನೋಡೋಣ. ಅದಾದ ನಂತರ ನಮಗೆ ಅಕ್ಯುರೇಟ್ ಸಿಗುತ್ತೆ. ಆ ಅಕ್ಯುರೇಟ್ ಸಿಕ್ಕ ನಂತರ ಪ್ರಿಡಿಕ್ಷನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಅಕ್ಯುರೇಟಿ ಅಂತ ನಾನು ಕಾಯ್ತಾ ಇದ್ದೆ. ಸೊ ಇವಾಗ ನಿಖರತೆ ಬಂದಿದೆ. ಸೊ ಒಂದನೇ ಆಸ್ಪೆಕ್ಟು, ಇವರು ಈ ವರ್ಷದಲ್ಲಿ ಇವರಿಗೆ ಸರ್ಕಾರಕ್ಕೆ ಏನಾದರೂ ಕಂಟಕ ಇದೆಯಾ ಅಂತ ನಾನು ನೋಡಿದಾಗ ನಾನು ಈ ಕಳೆದ ಸಂಚಿಕೆಯಲ್ಲೇ ಹೇಳಿದ್ದೀನಿ. ಈ ಜೂನಿಂದ ಕಂಟಿನ್ಯೂಸ್ಲಾಗಿ 3-4 ತಿಂಗಳವರೆಗೆ ಏನಾಗುತ್ತೆ, ಪ್ರಕೃತಿಯಲ್ಲಿಯೇ ಶುದ್ಧೀಕರಣ ಇದೆ ಅಂದರೆ ಗುಟ್ಟು ರಟ್ಟು ಮಾಡು, ಜನಗಳಿಗೆ ಗೊತ್ತಾಗದಿರೋ ಕೆಟ್ಟದ್ದು ಏನಂತ ಮಾಡಿದಾರೆ ಅಂತ ಎಲ್ಲ ಪ್ರಸಂಗ ಹೊರಗೆ ಬರುತ್ತೆ ಅಂತ ಹೇಳಿದ್ದೆ. ಸೊ ಅದೇ ಪ್ರಕಾರವಾಗಿ ಇದನ್ನು ನಾವು ಈ ಒಂದು 3-4 ತಿಂಗಳ ದೃಷ್ಟಿಕೋನ ನೋಡಿದಾಗ ಏನಾಗುತ್ತೆ, ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದಲ್ಲಿ ಕೆಲವೊಂದು ಹೆಚ್ಚು ಕಡಿಮೆ ಜನಗಳ ಅಂದರೆ ಅಲ್ಲಿರುವಂತಹ ಸ್ವಪಕ್ಷದವರು ಆಗ್ಬೋದು, ಮಿತ್ರ ಪಕ್ಷದವರು ಆಗ್ಬೋದು, ಅವರಿಂದ ಕೆಲವೊಂದು ಸ್ಕ್ಯಾಮ್ಸ್ಗಳು ಬರುವಂಥ, ಸ್ಕ್ಯಾಂಡಲ್ಸ್ಗಳು ಬರುವಂಥ ಈ ಥರವಾದಂಥ ಆಗುತ್ತೆ. ಅದೇನಾಗುತ್ತೆ, ಪ್ರತಿಪಕ್ಷಗಳಿಗೆ ಒಂದು ಅಸ್ತ್ರ ಆಗುತ್ತೆ. ಆ ಅಸ್ತ್ರದ ಏನೋ ಒಂಥರ ಫೈಟ್ ಆಗ್ಬೋದು. ಅವು ಮಾಡುವಂಥ ಕಾರ್ಯದಲ್ಲಿ, ಮಾಡುವಂತಹ ಒಂದು ವ್ಯವಸ್ಥೆಯಲ್ಲಿ, ಅಂದರೆ ಪ್ರಧಾನಮಂತ್ರಿಗಳು ಅಥವಾ ನಮ್ಮ ಮುಖ್ಯಮಂತ್ರಿಗಳು ಮಾಡುವಂತಹ ಅಧಿಕಾರ ವ್ಯವಸ್ಥೆಯಲ್ಲಿ ಏನೋ ಚೂರು ಹಿಂದೆ ಮುಂದೆ ಆಗಬಹುದು. ಏಕೆಂದರೆ ನಾವು ಮೊನ್ನೆ ನೋಡಬಹುದು ಎಲ್ಲ ಎಲೆಕ್ಟೆಡ್ ಮೆಂಬರ್ಸ್, ಎಲೆಕ್ಟೆಡ್ ಒಂದು ಲೀಡರ್ಸನ್ನು ಕೂರಿಸಿ ಅವರು ಮಾಡ್ತಿರೋಂಥ ಪಾಠ ಯಾವ ಥರ ಇತ್ತು ಅಂದರೆ ಒಂದು ಪ್ರೈಮರಿ ಟೀಚರಲ್ಲಿ, ಪ್ರೈಮರಿ ಸ್ಕೂಲಲ್ಲಿ ಟೀಚರ್ ಬೋಧನೆ ಮಾಡ್ದಂಗಿತ್ತು. ಸೊ ಅಷ್ಟು ಅವರಲ್ಲಿ ಗುರುತತ್ವ ಇದೆ. ಯಾರಾದರೂ ಅವರ ಮಿತ್ರ ಪಕ್ಷದಲ್ಲಾಗಲಿ ಸ್ವಪಕ್ಷದಲ್ಲಾಗಲಿ ಒಂದು ದಾರಿ ತಪ್ತಾ ಇದ್ದಾರೆ ಅಂತಂದರೆ ಅವರನ್ನು ಕಂಟ್ರೋಲ್ ಮಾಡೋ ಶಕ್ತಿ, ಪವರು ಇವರಿಗಿದೆ. ಯಾಕೆಂದರೆ ಇವರ ಮೆಡಿಟೇಷನ್ ಪವರ್ ಇದೆ ಮತ್ತು ಇವರಲ್ಲಿ ಗುರುತತ್ವ ಇದೆ, ದೈವಶಕ್ತಿನೂ ಇವರಿಗಿದೆ. ಸೊ ಹೀಗಾಗಿ
ನನ್ನ ಒಂದು ಪರ್ಸ್ನಲ್ ಒಪಿನಿಯನ್ ಪ್ರಕಾರ ಅವರಿಗೆ ಆ ಥರ ತೊಂದರೆ ಆಗಲಿಕ್ಕಿಲ್ಲ. ಎರಡನೇದು ಬಂದ್ಬಿಟ್ಟು ಅವರು ಇಟ್ಟಂಥ ಮುಹೂರ್ತ, ಈಗ ಇಟ್ಟಂಥ ಮುಹೂರ್ತ ಯಾವ ಥರ ಇದೆ ಅಂದರೆ, ಇವರಿಗೆ ಈ ಸನ್ನಿವೇಶದಲ್ಲಿ ಈ ಟೈಮಿಂಗಲ್ಲಿ ಈ ಪ್ರಧಾನಮಂತ್ರಿಗಳಿಗೆ ಯಾವ ಒಂದು ಬಲ ಕೊಟ್ಟರೆ ಅಧಿಕಾರ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಆ ಒಂದು ನಿಟ್ಟಿನಲ್ಲಿ ಇವರು ಈ ಮುಹೂರ್ತನ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಯಾವ ಥರ ಅಂದರೆ, ಜ್ಯೋತಿಷಾಸ್ತ್ರಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ಯಾವತ್ತಲೂ ಪಟ್ಟಾಭಿಷೇಕ ಆಗಬೇಕಾದಾಗ ಉದಯಿಸೋ ಸೂರ್ಯನಿಗೆ ನಾವು ಕನ್ಸಿಡರ್ ಮಾಡಬೇಕು ಅಥವಾ ಸೂರ್ಯ ಇರುವಾಗ ಮಾಡಬೇಕು ಅಂತ ಕೆಲವೊಂದೆಲ್ಲ ವಾದ ವಿವಾದಗಳಿದೆ. ಯಾಕೆಂದರೆ ಮಿತ್ರ ಪಕ್ಷಗಳಲ್ಲಿದ್ದಾಗ ಮಿತ್ರ ಪಕ್ಷಗಳು ಎ ಅಂದ್ರೆ ಇವರು ಎ ಅನ್ನೋ ಶಕ್ತಿ ಇವ್ರಿಗಿರಬೇಕು. ಅವ್ರು ಎ ಅಂದಾಗ ಎ ಅಂದರೆ ಡೌನ್ ಆದರೆ ಅಲ್ಲಿ ಕಂಟ್ರೋಲ್ ಪವರ್ ಇರಲ್ಲ. ಅದಕ್ಕೆ ಇವ್ರು ಯಾವ ಥರ ಮಾಡಿದ್ದಾರೆ ಕ್ಯಾಲ್ಕುಲೇಟ್ ಅಂದರೆ, ಎಲ್ಲ ಮಿತ್ರ ಪಕ್ಷಗಳನ್ನು ಕಂಟ್ರೋಲ್ ಮಾಡೋ ಶಕ್ತಿಯನ್ನು ಕೊಡುವಂತಹ ಮುಹೂರ್ತನ ಇವರು ಫಿಕ್ಸ್ ಮಾಡಿದ್ದಾರೆ. ಸೊ ಇದು ಒಂಥರ ಹೇಗಿದೆ ಅಂದರೆ, ಜ್ಯೋತಿಷ್ಶಾಸ್ತ್ರ ಬೇರೆ ಏನೋ ಹೇಳ್ತಾ ಇರುತ್ತೆ, ಅದಕ್ಕೆ ಇವರು ಏನು ಮಾಡಿದ್ದಾರೆ, ಯಾವ ಥರ ಈ ಸಿಚುವೇಶನ್ ಬೇಕೋ ಆ ಥರ ಮುಹೂರ್ತನ ಇಟ್ಟಿದ್ದಾರೆ. ಸೊ ಇಸ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್ಲಿ ಮ್ಯಾಚಿಂಗ್. ಸೊ ಇದರಲ್ಲಿ ಯಾವುದೇ ಸಮಸ್ಯೆಗಳು ನನಗೆ ಕಾಣ್ತಾ ಇಲ್ಲ. ಇನ್ನು ಮೂರನೇ ಆಸ್ಪೆಕ್ಟ್ ಬಂದ್ಬಿಟ್ಟು ಇವ್ರ ಏಜ್ ಲಿಮಿಟು. ಕೆಲವರೆಲ್ಲ ಕೇಳ್ತಾರೆ, ಗುರುಗಳು 75 ವರ್ಷ ರಿಟೈರ್ಮೆಂಟ್ ಆಗಿಬಿಡ್ತಾರೆ ಅಂತ. ನಾವು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ 370 ಕಾಶ್ಮೀರ್ ಆ್ಯಕ್ಟನ್ನು ಚೇಂಜ್ ಮಾಡುವಷ್ಟು ಕೆಪಾಸಿಟಿ ಇದೆಯೋ, ಸಂಸದಲ್ಲಿ ಎಷ್ಟೊಂದು ಪಾಲಿಸಿಗಳನ್ನು ಚೇಂಜ್ ಮಾಡುವಷ್ಟು ಅಧಿಕಾರ ಇವರಲ್ಲಿದೆಯೋ, ಅಂಥದ್ದನ್ನು ಇವರು ಯಾವಾಗ ಮೋದಿ ನಮಗೆ ಭಾರತಕ್ಕೆ ಬೇಕಾಗಿದೆ, ಒಳ್ಳೆ ಲೀಡರ್ ಬೇಕಾಗಿದೆ ಅನ್ನುವಂತಹ ಸಮಯ ಬಂದಾಗ ಇವರು ತಮ್ಮ ಪಾಲಿಸಿಯನ್ನು ಯಾವ ಗಳಿಗೆಗಾದರೂ ಚೇಂಜ್ ಮಾಡ್ಕೋಬೋದು. ಅದರಲ್ಲಿ ಯಾವುದೇ ಥರ ತೊಂದರೆ ಇಲ್ಲ. ಇನ್ನು ಕಂಟಕ ಅಂತ ಯಾವಾಗ ಬರ್ತದೆ ಅಂತ ನಾನು ನೋಡಿದಾಗ 2025 ಸೆಕೆಂಡ್ ಹಾಫಲ್ಲಿ ಏನಾಗುತ್ತೆ, ಅಲ್ಲಿ ಏನೋ ಚೂರು ವೇರಿಯೇಷನ್ ಆಗ್ಬೋದು. ಅದು ಬಿಟ್ಟರೆ ಇಲ್ಲಿಂದ ಶುರು ಆಗಿದ್ದು 2025 ಸೆಕೆಂಡ್ ಹಾಫ್ ಟರ್ಮ್ವರೆಗೂ, ಅಂದರೆ ಆಲ್ಮೋಸ್ಟ್ 1 ಇಯರ್ವರೆಗೂ ನನಗೆ ಯಾವುದೇ ಥರವಾದಂತಹ ಸರ್ಕಾರದಲ್ಲಿ ಗೊಂದಲವಾಗಲಿ ಅಥವಾ ಯಾವುದೇ ಸಮಸ್ಯೆಗಳನ್ನು ಕಾಣ್ತಾ ಇಲ್ಲ. ಯೋಗ ಕಂಡು ಚಂದ್ರಮೌಳೇಶ್ವರ ಯೋಗ ಅಂದರೆ ಯಾವ ಥರ ಅಂದರೆ, ವಿಶೇಷವಾಗಿ ನೀರು ಮತ್ತು ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಉದ್ಯೋಗಗಳು, ಅಂದರೆ ಕೃಷಿ ಮತ್ತು ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಥದ್ದು, ಅಂದರೆ ಎನ್ವೈರ್ಮೆಂಟಲ್ಗೆ ಸಂಬಂಧಪಟ್ಟಂಥದ್ದು, ಇಂಥದ್ದಲ್ಲಿ ಇವರು ಒಂದು ಏಳಿಗೆಯಲ್ಲಿ ಇವರು ಒಂದು ಪೀರಿಯಡಲ್ಲಿ ತುಂಬ ಏಳಿಗೆ ಕಂಡುಬಿಡ್ತಾರೆ. ಈ ಇವರ ಅವಧಿಯಲ್ಲಿ ಏನಾಗುತ್ತೆ, ಕೃಷಿಗೆ, ಪ್ರಕೃತಿಗೆ ಮತ್ತು ವನ್ಯ ಪ್ರಾಣಿಗಳಿಗೆ, ವೈಲ್ಡ್ ಲೈಫ್ ಎನ್ವೈರ್ಮೆಂಟ್ ಅಂತ ಅಂಥವಕ್ಕೆ ತುಂಬ ಮಟ್ಟಿಗೆ ಒಂದು ಪ್ರಾಜೆಕ್ಟ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ ಇದು. ಸೊ ಹೀಗಾಗಿ ಇವ್ರ ಅಧಿಕಾರ ಒಂದು ಎಷ್ಟು ವರ್ಷ ನಡೆಸ್ತಾರೋ, 5 ವರ್ಷ ನಡೆಸ್ತಾರೋ, 10 ವರ್ಷ ನಡೆಸ್ತಾರೋ ಅನ್ನುವಂಥ ಚರ್ಚೆಗಳು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ್ರಿ. ಯಾಕೆಂದರೆ ನಮಗೊಬ್ಬ ಸ್ಟೇಬಲ್ ಲೀಡರ್ ಸಿಕ್ಕಿದ್ದಾರೆ. ನಮ್ಮ ಕಣ್ಣು ಮುಂದೆ ಎಷ್ಟು ಜನ ಇರ್ತಾರೋ ನಾವು ಅಷ್ಟು ಜನ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಭಾರತ ಬೆಳೀತಾ ಇರುತ್ತೆ. ನಾವು ಅದಕ್ಕೆ ಸಂತೋಷ ಪಡೋಣ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಕಿರು ಸಂಚಿಕೆಗೆ ಅಲ್ಪ ವಿರಾಮ ನೀಡ್ತಿದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.